ರಾಜ್ಯದಲ್ಲಿ ದ್ವೇಷ ಭಾಷಣಗಳನ್ನು ನಿಯಂತ್ರಣ ಮಾಡಬೇಕಲ್ಲ ಇವರೇ, ಮಾಡ್ತೀವಿ. ಈಗಾಗಲೇ ಮಾನ್ಯ ಮುಖ್ಯಮಂತ್ರಿಗಳು ಗೃಹ ಸಚಿವರಿಗೆ ಅವರು ಹೇಳಿದ್ದಾರೆ, ದ್ವೇಷ ಭಾಷಣ ಇರ್ಬೋದು ಅಥವಾ ಸುಳ್ಳು ಸುದ್ದಿಗಳ ಬಗ್ಗೆ ಇದು ಮಾಡಿ ಅಂತ. ಗೃಹ ಸಚಿವರು ಕೂಡ ನನ್ನ ಜೊತೆ ಚರ್ಚೆ ಮಾಡಿ ಮಿಸ್ಇನ್ಫಾರ್ಮೇಷನ್ನು, ಮ್ಯಾಲ್ ಇನ್ಫಾರ್ಮೇಷನ್ನು, ಡಿಸ್ಇನ್ಫಾರ್ಮೇಷನ್ನು, ಫೇಕ್ ನ್ಯೂಸು, ಹೇಟ್ ಸ್ಪೀಚು ಇದ್ರ ಬಗ್ಗೆ ಎಲ್ಲನೂ ಕೂಡ ಒಂದು ಕಾನೂನನ್ನು ತರಲಿಕ್ಕೆ ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ. ಅದನ್ನು ನಾವು ಮಾಡ್ತೀವಿ. ಏಕೆಂದರೆ ಇದು ನಾವು ಉದ್ಯೋಗ ಸೃಷ್ಟಿ ಮಾಡಬೇಕು, ಬಂಡವಾಳ ಹೆಚ್ಚಿಸಬೇಕು, ನಮ್ಮ ಯುವಕರಿಗೆ ಒಂದು ಒಳ್ಳೆ ಭವಿಷ್ಯ ಸಿಗಬೇಕು, ಉಜ್ವಲ ಭವಿಷ್ಯ ಸಿಗಬೇಕು ಅಂದ್ಬಿಟ್ಟು ನಾವು ಪ್ರಯತ್ನ ಮಾಡ್ತಾ ಇದ್ರೆ BJP ಅವರ ಮತ್ತು ಅವರ ಏನು ಹಲವಾರು ಸಂಘಟನೆಗಳಿದೆಯಲ್ಲ, RSS, VHP, ಆ ಸೇನೆ, ಈ ಸೇನೆ, ಡ್ರಾಮಾ ಸೇನೆ, ಅವೆಲ್ಲ ಇವೆಲ್ಲ ಅವರಿಂದ ಇವತ್ತು ಹಾಳಾಗ್ತಾ ಇರೋದು. ಇವತ್ತು ನೀವೇ ನೋಡಿ, ಟುಡೇ ಬ್ಯಾಂಗ್ಳೂರ್ ಕಾಂಟ್ರಿಬ್ಯೂಟ್ಸ್ 39% ಆಫ್ ದ ಸ್ಟೇಟ್ GDP. ಅದಾದಮೇಲೆ ಮಂಗಳೂರು, ದಕ್ಷಿಣ ಕನ್ನಡ ಎಷ್ಟು ಸುಮಾರು 5.3%, 5.4%. ವ್ಯತ್ಯಾಸ ನೋಡಿ ಸರ್. ಇವರು ಯಾರು ಕೂಡ ಇವ್ರ ಮಕ್ಕಳಿಗೆ ಶಾಲೆ ಹಚ್ಕೊಂಡು ಧರ್ಮ ರಕ್ಷಣೆ, ಗೋರಕ್ಷಣೆ ಕಳಿಸ್ತಾ ಇಲ್ಲ, ಬಡವ್ರ ಮಕ್ಳಿಗೆ ಕಳಿಸ್ತಾ ಇರೋದು ಇವರು. ಅದು ಕಡಿವಾಣ ಹಾಕೋದು ಬೇಡವಾ? ನಮ್ಮ ಬಡವರ ಮಕ್ಕಳಿಗೆ ಏನು ಉದ್ಯೋಗ ಸಿಗೋದು ಬೇಡವಾ? ಆರ್ಥಿಕ ಚಟುವಟಿಕೆಗಳು ನಿಮ್ಮ ಕರಾವಳಿ ಪ್ರದೇಶದಲ್ಲಿ ಆಗೋದು ಬೇಡವಾ? ಬಂಡವಾಳ ಅಲ್ಲಿ ಬರೋದು ಬೇಡವಾ? ಅಲ್ಲಿನ ಮಕ್ಕಳು ಬರೇ ಏನು ಗೋರಕ್ಷಣೆ, ಧರ್ಮ ರಕ್ಷಣೆ ಮಾಡ್ಕೋಬೇಕಾ? ಇವ್ರ ಮನೆ ಮಕ್ಕಳೆಲ್ಲ ಏನ್ ಮಾಡ್ತಾ ಇದ್ದಾರೆ? ತೆಗಿರಿ. ಕರಾವಳಿ ಅಲ್ಲ ಸರ್, ನೋಡಿ ಕಳೆದ 20 ವರ್ಷದಿಂದ ನಿಮ್ಮ ಈ ಹುಬ್ಳಿ, ಧಾರವಾಡ, ಬೆಳಗಾವಿ ಬೆಲ್ಟು, ನಿಮ್ಮ ಕರಾವಳಿ ಬೆಲ್ಟು, ಉತ್ತರ ಕನ್ನಡ, ದಕ್ಷಿಣ ಕನ್ನಡ, ನಿಮ್ಮ ಮಲೆನಾಡು ಪ್ರದೇಶ ಇವೆಲ್ಲಾನು ಕೂಡ RSSನ ಪ್ರಯೋಗಾಲಯ ಆಗ್ಬಿಟ್ಟಿವೆ. ಲ್ಯಾಬೊರೇಟರೀಸ್ ಆಫ್ ಹೇಟ್ ಆಗಿದೆ. ಯಾರಿಗೆ ಕೊಡ್ತಾ ಇರೋದು ನೋಡಿ, ನೀವು ತೆಗೆದು ನೋಡಿ, ಇತಿಹಾಸ ತೆಗೆದು ನೋಡಿ. ಕಾಂಗ್ರೆಸ್ನವ್ರು ಪ್ರಚೋದನೆ ಭಾಷಣ ಮಾಡ್ತಾ ಇದ್ದಾರಾ? ಏನು BJP ಮತ್ತೆ ಅವರ ಅಲೈಡ್ ಇಂಡಸ್ಟ್ರಿಗಳು ಒಂದು ಇಂಡಸ್ಟ್ರಿ ಮಾಡಿಬಿಟ್ಟಿದ್ದಾರೆ ಇವರು. ಸುಮ್ಮನೆ ಸುಳ್ಳು ಸುದ್ದಿ ಹಬ್ಸೋದು, ಇಂಥ ಪ್ರಚೋದನೆ ಭಾಷಣ ಕೊಡೋದು. ಯಾರಾದರೂ ನನಗೆ ಒಂದು ಹೇಳ್ಬಿಡಿ, ಇವರೇ ಯಾರಾದರೂ ಒಂದು ಮನೆ ಕಟ್ಟಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರಾ? ಒಂದು ಬಾಳ್ ಕಟ್ಟಿದಾರ RSSನವರು? ಹೌದಪ್ಪ, ಇಂಥ 10 ಜನ ಯುವಕರಿಗೆ ನಾವು ನೌಕರಿ ಇಸ್ಕೊಟ್ಟಿದ್ದೀವಿ, ಇಂಥ 10 ಜನರ ಯುವಕರಿಗೆ ನಾವು ವ್ಯಾಪಾರ ಮಾಡ್ಲಿಕ್ಕೆ ಅನುಕೂಲ ಮಾಡಿಕೊಟ್ಟಿದ್ದೀವಿ. ಇಲ್ಲ, ಬರೇ ಧರ್ಮ ರಕ್ಷಣೆಗೆ ಬಿಟ್ಟಿದ್ದೀವಿ, ಗೋರಕ್ಷಣೆಗೆ ಬಿಟ್ಟಿದ್ದೀನಿ, ಅಷ್ಟಕ್ಕೆ ಸೀಮಿತ ಇದ್ದಾರೆ ಇವರೆಲ್ಲರೂ.